ಸಚಿವ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ನಾನೊಬ್ಬ ಮಂತ್ರಿ ಅಷ್ಟೇ. ಸಚಿವ ಸಂಪುಟ ವಿಸ್ತರಣೆ ಹಾಗೂ ಬದಲಾವಣೆ ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದನ್ನ ಸಿಎಂ ಇಲ್ಲ ಡಿಸಿಎಂ ಅವರು ಹೇಳಬೇಕು. ನಾನು ಸಿಎಂ ಅಂತ ಯಾವತ್ತೂ ಕ್ಲೇಮ್ ಮಾಡಿಲ್ಲ. ಈಗ ಮುಖ್ಯಮಂತ್ರಿಗಳಿದ್ದಾರೆ, ಈಗ ಆ ಅವಕಾಶ ಬರಲ್ಲ. ಮುಂದಿನ ಅವಧಿಗೆ ಅಂತ ಹೇಳಿದ್ದೀನಿ, ನೋಡೋಣ. 2028ಕ್ಕೆ ಸಿಎಂ ಹುದ್ದೆಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ, ಈ ಅವಧಿಗೆ ಅಲ್ಲ ಅಂತ ಹೇಳಿದ್ರು. ನಮ್ಮ ವ್ಯಾಪ್ತಿ ಅಲ್ಲ, ನಾವು ಅದ್ರಾಗ ಮಂತ್ರಿಗಳಷ್ಟೇ. ಒಬ್ಬರು ಬದಲಾವಣೆ ಮಾಡೋದು ವಿಸ್ತರಣೆ ಮಾಡೋದು ನಮ್ಮ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಅಂತ ಪದೇ ಪದೇ ಹೇಳಿದ್ದೀವಿ. ಅದನ್ನು ಸಿ ಎಂ ಅವ್ರು ಹೇಳಬೇಕು, ಇಲ್ಲಾಂದರೆ ಡಿ ಸಿ ಎಂ ಅವ್ರು ಹೇಳಬೇಕು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿ ಎಂ ಅಂತಿದ್ದಾರೆ. ಇಲ್ಲ ಅದನ್ನು ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ, ನಾವು. ಒಂದು ವೇಳೆ ಅವಕಾಶ ಸಿಕ್ಕರೆ ಇಲ್ಲ ಅಂಥ ಅವಕಾಶ ಬರೋಲ್ಲ. ಇದ್ದಾರಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಅವ್ರ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಅದು ಈ ಅವಧಿಗೆ ಬರೋಲ್ಲ. ನಾಳೆ ನೋಡಿ ಇದು ಎಲ್ಲ ಸುಮ್ಮನೆ ನೀವು ಯಾವುದು ಸಂಬಂಧಪಟ್ಟದ್ದು ಇಲ್ಲೋ ನೀವೇನಾರ ಕೇಳೋರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನನ್ನ ಕಡೆ ಉತ್ತರಲ್ಲ ಪ್ಲೀಸ್. ಸರ್ ಮುಂದಿನ ಅವಧಿಗೆ ತಾವು ಆಕಾಂಕ್ಷೆ ಹೇಳಿದಿಲ್ಲ, ಎಷ್ಟು ಸಲ ಹೇಳಿದ್ವಿ. 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದೀವಿ. ಟ್ರೈ ಮಾಡ್ತೀವಿ ಅಂತ ಹೇಳಿದ್ದೀವಿ. ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಸಂಬಂಧ ರಾಜ್ಯ ಬಿಜೆಪಿ ಸತ್ಯಶೋಧನಾ ಸಮಿತಿ ಆಸ್ಪತ್ರೆಗೆ ಭೇಟಿ ನೀಡಿದೆ. ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಕೆ ಮಂಜುಳಾ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಂಸದ ವಿರೂಪಾಕ್ಷಪ್ಪ ಸೇರಿ ಹಲವು ಬಿಜೆಪಿ ಪ್ರಮುಖರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ. ಮೃತ ಬಾಣಂತಿ ಮೌಸೂಬಿ ಮನೆಗೂ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿತು. ರಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 5 ಬಾಣಂತಿಯರು ಸಾವನ್ನಪ್ಪಿದ್ರು. ಮಠಮಾರಿ, ದೇವದುರ್ಗ ಹಾಗೂ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಲಾ ಒಬ್ಬೊಬ್ಬ ಬಾಣಂತಿಯರು ಸಾವನ್ನಪ್ಪಿದ್ರು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ವಿಚಾರವಾಗಿ ಮತ್ತೊಬ್ಬ ಹಿರಿಯ ಶಾಸಕ ಸಚಿವ ಸ್ಥಾನದ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ಬೀಳ್ಗಿ ಪಟ್ಟಣದಲ್ಲಿ ಶಾಸಕ ಜೆಟಿ ಪಾಟೀಲ್ ಸಚಿವ ಸ್ಥಾನದ ಇಂಗಿತ ಹೊರಹಾಕಿದ್ದಾರೆ. ನಮ್ಮಲ್ಲಿ ಇರೋ ಸಚಿವರಿಗೆ ಕೊಕ್ ಕೊಡಬಾರದು ಅನ್ನೋದು ನಮ್ಮ ಇಚ್ಛೆ. ಅವರೇ ಮುಂದುವರಿಯಲಿ. ಸಂಪುಟ ಪುನರ್ರಚನೆ ಇನ್ನೂ ದೂರ ಇದೆ. ಏಪ್ರಿಲ್ ಇದೆಯೋ ಅಕ್ಟೋಬರ್ ಇದೆಯೋ ಗೊತ್ತಿಲ್ಲ. ಹಾಗೆ ಎಲ್ಲರೂ ಹೇಳ್ತಾರೆ ಅಂತ ನಾನು ಹೇಳಬಾರ್ದು. ನಾನು ಸೀನಿಯರ್ ಎಂಎಲ್ಎ. ಒಳಗೆ ಆಸೆ ಇರಬಹುದು, ಆದರೆ ಏನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಅದು ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಹೈಕಮಾಂಡ್ ಮಾಡೋ ನಿರ್ಣಯ ಅಂತ ಹೇಳಿದ್ದಾರೆ. ಅಕ್ಟೋಬರ್ ಇತ್ತು ಗೊತ್ತಿಲ್ಲ. ನಾವು ಹಂಗೆ ಎಲ್ಲರೂ ಹೇಳ್ತಾರೆ, ನಾವು ಹೇಳಿಬಿಡಬಾರ್ದು. ನಾನು ಸೀನಿಯರ್ MLA. ಒಳಗಿಂದ ಆಸೆ ಇರ್ಬೋದು, ಆದರೆ ಏನು ಬಹಿರಂಗವಾಗಿ ಹೇಳಲಿಕ್ಕಾಗೋದಿಲ್ಲ. ಅದು KPC ಅಧ್ಯಕ್ಷರು, ಹೈಕಮಾಂಡ್ ಮಾಡುವಂಥ ನಿರ್ಣಯ. ನಮ್ಮ ಕೆಲಸ ನೋಡಿ ನಾವು ಯಾರು ಸೋಲಿಸೋರು ನೋಡಿ ಅವ್ರು ಕನ್ಸಿಡರ್ ಮಾಡಿದ್ರೆ ಸರಿ, ಮಾಡಲಿಕ್ಕೂ ಸರಿ. ಏಪ್ರಿಲ್ ಆಯಿತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಕೆಳಗಿಳಿದರೆ ಒಕ್ಕಲಿಗರಿಗೆ ನೀಡಬೇಕು ಅನ್ನೋ ಪ್ಲಾನ್ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಒಕ್ಕಲಿಗ, ಲಿಂಗಾಯತ, SC, ST ಯಾರಿಗಾದ್ರೂ ಮಾಡಲಿ, ನಮ್ಗೆ ಸಂಬಂಧ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಎಲ್ಲಿಯಾದರೂ ಹೇಳಿದ್ದೀನಾ? ನಮಗೆ ಬೇಕೇ ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ನಮಗಿರೋ ಇಲಾಖೆಯಲ್ಲಿ ಕೆಲಸ ಮಾಡೋದೇ ದೊಡ್ಡದಿದೆ. ಸತೀಶ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರೆ ಆಗಲ್ಲ. ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ, ಕಾರ್ಯಕರ್ತರಿಂದ ಸರ್ಕಾರ ಆಗುತ್ತದೆ. ಸಿಎಂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋ ಪರಿಸ್ಥಿತಿ ಇನ್ನೂ ನಿರ್ಮಾಣವಾಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನೋಡಿ ಅದನ್ನೇ ಮತ್ತೆ ಹೇಳಿದ, ಅದು ಇಳಿಸೋದು ಬಿಡೋದು ಹೈಕಮಾಂಡ್. ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡೋವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೂ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ, ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗಾರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟು ನಾವೇನು ಬೇಕಂತ ಹೇಳಿದ್ವಿ. ನಮ್ಗೆ ಬೇಕೇ ಬೇಕಂತೇಳಿ ಹೇಳಿದ್ವಿ, ಎಲ್ಲಿ ಹೇಳಿಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಹೇಳಿದ್ದ ರಾಘವೇಂದ್ರ ಹಿಟ್ನಾಳ್ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಮಾಧ್ಯಮದವರ ಮುಂದೆ ತಾನು ಆ ರೀತಿಯಾಗಿ ಹೇಳಿಲ್ಲ ಅಂತ ತನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಹೇಳಿದ ಉದ್ದೇಶವೇ ಬೇರೆ ಅರ್ಥದಲ್ಲಿದೆ. ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಮೊತ್ತದ ಹಣ ನೀಡ್ತಾ ಇದ್ದೇವೆ. ಗ್ಯಾರಂಟಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರ್ತಿದ್ದೇವೆ. ನಾನು ಏನು ಅನ್ನೋದು ನಮ್ಮ ಜನರಿಗೆ, ಪಕ್ಷದ ಮುಖಂಡರಿಗೆ ಗೊತ್ತಿದೆ ಅಂತ ಉಲ್ಟಾ ಹೊಡೆದರು. 51,000 ಕೋಟಿ ವರ್ಕನ್ನು ಅಪ್ರೂವಲ್ ಮಾಡಬೇಕಿತ್ತು. 52,000 ಕೋಟಿ ಪೆಂಡಿಂಗ್ ಬಿಲ್ ಬರಿತಕ್ಕಂಥದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಈ ಗ್ಯಾರಂಟಿ ಯೋಜನೆನ ಯಥಾವತ್ತಾಗಿ ಜಾರಿಗೆ ತಂದಿರತಕ್ಕಂಥದ್ದು ಭಾಳ ಪರಿಣಾಮಕಾರಿಯಾಗಿ 100ಕ್ಕೆ 100
ರಷ್ಟು ಬಡವರಿಗೆ ಮುಟ್ಸಿರ್ತಕ್ಕಂಥದ್ದು ಇದೆ ಅಂತಕ್ಕಂಥ ಮಾತನ್ನು ನಿನ್ನೆ 3 ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೀನಿ. ಡೆಫಿನೆಟ್ಲಿ ಇದನ್ನೇ ನಾನು ಹೇಳಿಲ್ಲ. ನೀವು ಅದನ್ನು ತಿರುಚಿಬಿಟ್ಟು ನೀವೇನೇ ಹೇಳಿದ್ರು ಗ್ಯಾರಂಟಿ ಯೋಜನೆಗಳೇನಿದೆ ಭಾಳ ಸ್ಪಷ್ಟವಾಗಿ ಹೊಸ ವರ್ಷಕ್ಕೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಸಿಎಂ ಅವರು ಸಚಿವ ಸಂಪುಟ ರಚನೆ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ಸಿಎಂ ಹಾಗೂ ಜಾರಕಿಹೊಳಿ ಊಟ ಮಾಡೋಕೆ ಹೋದ್ರೆ ಯಾಕೆ ಟೆನ್ಷನ್ನು? ಊಟಕ್ಕೂ ಸೇರಬಾರ್ದು ಅಂದ್ರೆ ಹೇಗೆ? ಡಿಕೆಶಿ ಹೊರದೇಶಕ್ಕೆ ಹೋದಾಗ ಊಟ ಮಾಡಬಾರ್ದು ಅಂತ ಏನಿದೆ? ಯಾರ ಮನೆಗೆ ಊಟಕ್ಕೆ ಹೋದ್ರೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಕಾಲ ಕೂಡಿ ಬಂದಾಗ ಯಾರು ಸಿಎಂ ಆಗ್ಬೇಕೋ ಅವ್ರು ಆಗ್ತಾರೆ. SC/ST ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ನಾವು SC/ST ಸಮಾವೇಶ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇಂಥದ್ದಕ್ಕೆಲ್ಲ ಬೇರೆ ಅರ್ಥ ಕಲ್ಪಿಸೋದು ಬೇಡ. ಜಾರಕಿಹೊಳಿ ಅವರು ಸಿಎಂ ಸಾಹೇಬ್ರಿಗೆ ಊಟಕ್ಕೆ ಕರೆದಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಪ್ರತಿಕ್ರಿಯಿಸಿದರು. ನನಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಸ್ಟು ಮಾಡೋಷ್ಟು ಹೇಳೋಷ್ಟು ದೊಡ್ಡವ ನಾನಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಅದನ್ನು ಅವ್ರಿಗೆ ನಿರ್ಧಾರ ತಗೊಂತಾರೆ. ಅದು ನನ್ನ ಗಮನಕ್ಕೆ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ತುಂಬಾ ಚರ್ಚೆ ಆಗ್ತಾ ಇದೆ. ಸರ್, ಈಗ ನೋಡಿ, ಊಟ ಮಾಡ್ಬೇಕಂದ್ರೆ ಅವ್ರು ಇರ್ಬೇಕು ಇವ್ರು ಇರ್ಬೇಕಂತ ಏನಾರು ಇದೆನಾ? ಸಿಎಂ ಬದಲಾವಣೆ ಚರ್ಚೆ ನಡುವೆ ಜೆಡಿಎಸ್ ಶಾಸಕರೊಬ್ಬರು ಸತೀಶ್ ಜಾರಕಿಹೊಳಿ ಪರ ಒಲವು ತೋರಿದ್ದಾರೆ. ಶಾಸಕ ಶರಣಗೌಡ ಕಂದಕೂರ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡುವ ಇಂಗಿತ ಹೊರಹಾಕಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದವರು ಸಿಎಂ ಆಗಿ ಬಹಳ ದಿವಸವಾಯಿತು. ಸತೀಶ್ ಅಣ್ಣ ಸಿಎಂ ಆದರೆ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಸರ್, ನೀವು ಏನಾದರೂ ಸಿಎಂ ಆಗಬೇಕು ಅಂದರೆ 28-29 ಒಳಗೆ ಸಿಎಂ ಆಗಿ ಅಂತ ಹೇಳಿದ್ರು. ನಿಮ್ಮ ಸರಳತೆಯನ್ನ ನಾನು ವಿಧಾನಸಭೆಯಲ್ಲಿ ನೋಡಿದ್ದೇನೆ. ಸತೀಶ್ ಅಣ್ಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದವರು, ಸಿಎಂ ಆಗ್ಲಿ ಅಂತ ಹಾರೈಸಿದ್ರು. ಕರ್ನಾಟಕದವರು ಬಹಳ ದಿನ ಆಗಿತ್ತು, ಮುಖ್ಯಮಂತ್ರಿಗಳಾಗಿಲ್ಲ. ಸತೀಶ್ ಅಣ್ಣವರು ಮುಖ್ಯಮಂತ್ರಿ ಆದರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ. ಅದೇನಿಲ್ಲ, ವೈಯಕ್ತಿಕವಾಗಿ ಸರ್, ನೀವು ಏನಾದ್ರು ಆಗ್ಬೇಕಾಗಿತ್ತಂದ್ರೆ 28-29 ಒಳಗೆ ಆಗಿಬಿಡ್ಬೇಕು ದಯಮಾಡಿ. ಯಾಕಂತಂದ್ರೆ ಸರ್, ತಮ್ಮ ಸರಳತೆಯನ್ನ ವಿಧಾನಸೌಧೆಯಲ್ಲೇ ನಾನು ನೋಡಿದೆ. ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ. ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ. ಗುರುಮಿಟ್ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು. ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು, ನನ್ನ ಮಾತಿಗೆ ವಿರಾಮ ಕೊಟ್ಟರು. ಆಯ್ತು ಶರಣಗೌಡ, ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಧ್ಯಮದವರನ್ನ ಹೊರಗಿಡಲಾಯಿತು. PWD ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಸಭೆಗೂ ಮುನ್ನ ಮಾಧ್ಯಮದವರಿಗೆ ಆಹ್ವಾನಿಸಿ ಮಧ್ಯದಲ್ಲಿ ಜಿಲ್ಲಾಡಳಿತ ಹೊರಗೆ ಹಾಕಲಾಯಿತು. ಈ ಸಭೆಯಲ್ಲಿ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ, ಶಾಸಕರಾದ ಶರಣಗೌಡ ಕಂದಕೂರ, ವೇಣುಗೋಪಾಲ್ ನಾಯಕ್, ಚೆನ್ನಾರೆಡ್ಡಿ ಪಾಟೀಲ್ ಭಾಗಿಯಾಗಿದ್ದರು. ಜಿಲ್ಲಾಧಿಕಾರಿ ಸುಶೀಲಾ, ಸಿಇಒ ಲವೀಶ್ ಓರಾಡಿಯಾ, SP ಪೃಥ್ವಿಕ್ ಶಂಕರ್ ಸೇರಿ GWD ಅಧಿಕಾರಿಗಳು ಉಪಸ್ಥಿತರಿದ್ದರು. HMPV ವೈರಸ್ ಬಗ್ಗೆ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದರು. ದೇಶಾದ್ಯಂತ HMPV ವೈರಸ್ ದೊಡ್ಡ ಸುದ್ದಿ ಆಗ್ತಿದೆ. ಕರ್ನಾಟಕದಲ್ಲಿ 2 ಕೇಸ್ ಪತ್ತೆಯಾಗಿದೆ ಅಂತ ರಾಜ್ಯದ ಗಮನಕ್ಕೆ ಬಂದಿದೆ. ರಾಜ್ಯದ ಜನತೆ ಈ ವೈರಸ್ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಈ ವೈರಸ್ ಮೈಲ್ಡ್ ಆಗಿದೆ, ಸಾಮಾನ್ಯ ನೆಗಡಿಯ ಸಿಂಪ್ಟಮ್ಸ್ ಇದೆ. ಹೀಗಾಗಿ ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕು ಅಂದರೆ ಜನಸಂದಣಿಯ ಪ್ರದೇಶಕ್ಕೆ ಹೋಗಬಾರ್ದು. ಈ ವೈರಸ್ ಮಕ್ಕಳು ಮತ್ತು ವಯಸ್ಸಾದವರ ಬಳಿ ಹೆಚ್ಚಾಗಿ ಕಾಣ್ತಾ ಇದೆ. ಸೋಂಕಿನ ಲಕ್ಷಣ ಇರುವವರು ಐಸೋಲೇಷನ್ ನಲ್ಲಿದ್ರೆ ಒಳ್ಳೆಯದು ಅಂತ ತಿಳಿಸಿದರು. ಹೆಬ್ಬಾಳ್ಕರ್ ರವಿ ಕೇಸ್ ಜಟಾಪಟಿ ಹಿನ್ನೆಲೆಯಲ್ಲಿ ಸಿಐಡಿಯಿಂದ ಪರಿಷತ್ ಸ್ಥಳ ಮಹಾಜರು ವಿಚಾರವಾಗಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ನಾವು ಇನ್ನೂ ಪಂಚನಾಮೆಗೆ ಅನುಮತಿ ಕೊಟ್ಟಿಲ್ಲ. ಪಂಚನಾಮೆ ಯಾವತ್ತು ಮಾಡ್ತೀರಾ ಅಂತ ಕೇಳಿದ್ವಿ. ಅವರು ಏನೂ ಹೇಳಿಲ್ಲ. ಏನು ಪಂಚನಾಮೆ ಮಾಡ್ತಾರೆ ತಿಳಿಸ್ಬೇಕು, ಅದನ್ನು ನೋಡಿ ಅನುಮತಿ ಬಗ್ಗೆ ವಿಚಾರ ಮಾಡ್ತೀವಿ. ಸದ್ಯ ನಾವು ಅನುಮತಿ ಕೊಡೋದಿಲ್ಲ ಅಂತ ನಿರಾಕರಿಸಿದ್ದೇವೆ. ಹಿಂದೆ ಯಾವತ್ತೂ ಹೀಗೆ ಆಗಿಲ್ಲ, ಈಗ ಆಗಿದೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಆಗಿದ್ದನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಪಂಚನಾಮೆ ಯಾವತ್ತು ಮಾಡ್ತಾರೆ ಅಂದಿದ್ರು, ಅವ್ರೇನು ಹೇಳಿಲ್ಲ. ಅದಕ್ಕೆ ಅವ್ರಿಗೆ ನಾನು ನಮ್ಮ ಸೆಕ್ರೆಟರಿ ನಿನ್ನೆ ಕಳಿಸಿದ್ರು. ಇವತ್ತು ನಾವು ಅನುಮತಿ ಕೊಡಂಗಿಲ್ಲ ಅಂತ ನಿರಾಕರಿಸಿದ್ವಿ. ಇತಿಹಾಸದಲ್ಲಿ ಯಾವಾಗೂ ಹಿಂಗಾಗಿಲ್ಲ. ಹೀಗಾಗಿ